ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಇವಾಗಲೇ 4 ಪಾರ್ಟು ಮುಗಿಸ್ಕೊಂಡಿದ್ದೀವಿ. ಲಾಸ್ಟ್ ಪಾರ್ಟಲ್ಲಿ ನಾವು ಸ್ಪೀಕರ್ ಅವ್ರ ಬಗ್ಗೆ ನೋಡ್ಕೊಂಡಿದ್ವಿ. ಸ್ಪೀಕರು ಡ್ಯೂಟೀಸು, ಇಂಡಿಪೆಂಡೆನ್ಸು ಅವನ್ನೆಲ್ಲನೂ ನೋಡ್ಕೊಂಡಿದ್ವಿ. ಸೊ ಈ ಪಾರ್ಟಲ್ಲಿ ನಾವು ಡೆಪ್ಯೂಟಿ ಸ್ಪೀಕರ್ ಅವ್ರ ಬಗ್ಗೆ ನೋಡ್ಕೊಂಡಿರೋಣ. ಸೊ ಹೆಸರೇ ಹೇಳ್ತಾ ಇರೋ ಹಂಗೆ ಡೆಪ್ಯೂಟಿ ಸ್ಪೀಕರ್ ಅಂತಂದರೆ ಸ್ಪೀಕರ್ ಇರದೇ ಇರೋ ಟೈಮಲ್ಲಿ ಸ್ಪೀಕರ್ ಕೆಲಸ ಮಾಡೋದಕ್ಕೆ ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಸ್ಪೀಕರ್ ರೋಲ್ಸು ಪ್ಲೇ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಸೊ ಸ್ಪೀಕರ್ ಅವ್ರ ಥರನೇ ಡೆಪ್ಯೂಟಿ ಸ್ಪೀಕರ್ ಅಥವಾ DS ಅಂತ ಬರಿತಾ ಇರ್ತೀನಿ ನಾನು. ಸೊ ಡೆಪ್ಯೂಟಿ ಸ್ಪೀಕರ್ ಅವ್ರನ್ನೂ ಕೂಡ ಅಮಾಂಗ್ಸ್ಟ್ ಮೆಂಬರಿಂದನೇ ಅವ್ರನ್ನ ಎಲೆಕ್ಟ್ ಮಾಡ್ತಾರೆ, ಅವ್ರನ್ನ ಚೂಸ್ ಮಾಡ್ಕೊಂಡಿರ್ತಾರೆ. ಅಮಾಂಗ್ಸ್ಟ್ ಮೆಂಬರ್ಸ್ ಅಂತಂದರೆ ಲೋಕಸಭಾ ಅಲ್ವಾ. ಸೊ ಲೋಕಸಭಾದಲ್ಲಿ ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಸೊ ಅಮಾಂಗ್ಸ್ಟ್ ಮೆಂಬರ್ಸ್ ಆಫ್ ಲೋಕಸಭಾ ಅಲ್ಲಿಂದನೇ ಅವರು ಎಲೆಕ್ಟು ಮಾಡ್ಕೊಂಡಿರ್ತಾರೆ. ಒಂದು ಮೋಸ್ಟ್ ಡಿಫರೆಂಟ್ ಪಾಯಿಂಟ್ ಏನು ಇದರದ್ದು ಅಂತಂದರೆ, ಸ್ಪೀಕರ್ ಅವರ ಎಲೆಕ್ಷನ್ ಡೇಟ್ ಯಾರು ಡಿಸೈಡ್ ಮಾಡ್ತಾರೆ? ಸ್ಪೀಕರ್ ಅವರ ಎಲೆಕ್ಷನ್ ಡೇಟ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ಬಟ್ ಡೆಪ್ಯೂಟಿ ಸ್ಪೀಕರ್ ಅವರ ಎಲೆಕ್ಷನ್ ಡೇಟ್ ಏನಿರುತ್ತಲ್ಲ, ಎಲೆಕ್ಷನ್ ಡೇಟು ಸೊ ಅದನ್ನು ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ಇದು ಡಿಫ್ರೆಂಟ್ ಆಗಿದೆ. ಸ್ಪೀಕರ್ ಡಿಸೈಡ್ ಮಾಡಿರ್ತಾರೆ. ಸೊ ಇದು ಇಂಪಾರ್ಟೆಂಟ್ ಇರುವಂಥದ್ದು. ಸೊ ದ ಡೇಟ್ ಆಫ್ ಎಲೆಕ್ಷನ್ ಆಫ್ ಡೆಪ್ಯೂಟಿ ಸ್ಪೀಕರ್ ಇಸ್ ಫಿಕ್ಸ್ಡ್ ಬೈ ಅ ಸ್ಪೀಕರ್. ಸೊ ಯಾವಾಗಾದರೂ ಅಕಸ್ಮಾತ್ ಏನಾದ್ರು ಡೆಪ್ಯೂಟಿ ಸ್ಪೀಕರ್ ಅವರ ಆಫೀಸ್ ಏನಾದ್ರು ವೇಕೆಂಟ್ ಆದರೆ ಆ ಟೈಮಲ್ಲಿ ಲೋಕಸಭಾ ಮತ್ತು ನೆಕ್ಸ್ಟು ಅದರ ರಿಲೇಟೆಡ್ ಎಲೆಕ್ಷನ್ ಮಾಡುತ್ತೆ ವೇಕೆನ್ಸಿನ ಫಿಲ್ ಮಾಡ್ಕೊಳ್ಳೋದಕ್ಕೆ. ಸೊ ಸ್ಪೀಕರ್ ಥರನೇ ಡೆಪ್ಯೂಟಿ ಸ್ಪೀಕರ್ ಅವರು ಕೂಡ ಆಫೀಸಲ್ಲಿ ಲೋಕಸಭಾ ಟರ್ಮ್ ಇರೋವರೆಗೂ ಕೂಡ ಇರ್ತಾರೆ ಅವರು. ಸೊ ಸೇಮ್ ಸ್ಪೀಕರ್ ಥರನೇ. ಸೊ ಲೋಕಸಭಾ ಟರ್ಮ್ ಇರೋವರೆಗೂ ಕೂಡ ಇವರು DS ಹೋಲ್ಡ್ಸ್ ಆಫೀಸ್, ಅವರು ಆಫೀಸಲ್ಲಿ ಇರ್ತಾರೆ. ಆಯಿತಾ? ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಅವರು ವೇಕೇಟ್ ಮಾಡ್ತಾರೆ ಅಂತಂದರೆ ಅದಕ್ಕೆ ವೇಕೆನ್ಸಿಗೆ 3 ಕೇಸಸ್ ಇದ್ದಾವೆ. ಫಸ್ಟ್ ಒಂದು ಬಂದ್ಬಿಟ್ಟು ಅವರು ಅಕಸ್ಮಾತ್ ಏನಾದರೂ ಮೆಂಬರ್ ಆಫ್ ಲೋಕಸಭಾ ಅನ್ನೋದಕ್ಕೇ ಸೀಸ್ ಆಗಿಬಿಟ್ರೆ ಅಂತಂದರೆ ಇಫ್ ಈ ಸೀಸಸ್ ಟು ಬಿ ಮೆಂಬರ್ ಆಫ್ ಲೋಕಸಭಾ ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇನ್ ಲೋಕಸಭಾ ಅಂತಂದರೆ ಅವ್ರದ್ದು ಎಲೆಕ್ಷನ್ ಏನಾದ್ರು ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಆಗಿರ್ಬೋದು. ಆ ಥರ ಏನಾದ್ರು ಆಗಿದ್ದರೆ ಅವಾಗ ಅವ್ರ ಆಫೀಸು ವೇಕೆಂಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಸ್ಪೀಕರ್ ಅವ್ರಿಗೇ, ಬಟ್ ಕೆಲವೊಂದು ಚೇಂಜಸ್ ಇರುತ್ತೆ. ಆ ಚೇಂಜಸ್ಸೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಆ ಚೇಂಜಸ್ನ ಪಾಯಿಂಟ್ ಮಾಡ್ಬಿಟ್ಟು ನಮಗೆ ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೆಕೆಂಡ್ ಒಂದು ಬಂದ್ಬಿಟ್ಟು ಅಕಸ್ಮಾತ್ ಅವರೇ ಏನಾದರೂ ರಿಸೈನ್ ಮಾಡಿದ್ರೆ, ಸೊ ರಿಸೈನ್ ಮಾಡೋದು ರೆಸೊಲ್ಯೂಷನ್ ಏನು ಲೆಟ್ರ್ ಇರುತ್ತಲ್ಲ ಅದನ್ನು ಅವರು ಸ್ಪೀಕರಿಗೆ ಕೊಡಬೇಕು. ಸ್ಪೀಕರ್ ಅವ್ರ ಲೆಟ್ರನ್ನ ಯಾರಿಗೆ ಕೊಡ್ತಾರೆ? ಅವ್ರ ಲೆಟ್ರನ್ನ ಪ್ರೆಸಿಡೆಂಟಿಗೆ ಕೊಡೋಲ್ಲ, ಅವರು ಡೆಪ್ಯೂಟಿ ಸ್ಪೀಕರ್ಗೇ ಕೊಡೋದು. ನೆಕ್ಸ್ಟು ಥರ್ಡ್ ಒಂದು ಬಂದ್ಬಿಟ್ಟು ಏನಾದರೂ ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ ಅವ್ರನ್ನ ರಿಮೂವ್ ಮಾಡೋದಕ್ಕೆ, ರೆಸೊಲ್ಯೂಷನ್ ಟು ರಿಮೂವ್ ಇದು ಸೇಮ್ ಸ್ಪೀಕರ್ ಥರ ಅವ್ರಿಗೆ 14 ಡೇಸು ಅಡ್ವಾನ್ಸ್ ನೋಟಿಸ್ನ ಇವರು ಕೊಟ್ಟಿರಬೇಕು. ಸೊ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪವರ್ಸ್ನ ನೋಡ್ಕೊಳ್ಳೋಣ. ಒಂದು ನಾವು ನೋಡ್ಕೊಂಡಿರೋದೇನು ಅಂತಂದರೆ, ಡೆಪ್ಯೂಟಿ ಸ್ಪೀಕರ್ ಅವರು ಆಗಿರೋದ್ರಿಂದ ಸ್ಪೀಕರ್ ಆಫೀಸು ವೇಕೆಂಟ್ ಇರಬೇಕಾದ್ರೆ ಅವರ ಡ್ಯೂಟೀಸ್ನ ಪರ್ಫಾರ್ಮ್ ಮಾಡ್ತಾರೆ. ಸೊ ಅವರ ಡ್ಯೂಟೀಸ್ ಬೈ ಡೆಪ್ಯೂಟಿ ಸ್ಪೀಕರು. ಸೊ ಸ್ಪೀಕರ್ ಅವರು ಬೇರೆ ಕಡೆ ಎಲ್ಲರೂ ಬೇರೆ ಕಂಟ್ರಿ ವಿಸಿಟಿಗಾರು ಹೋಗಿರ್ಬೋದು ಅಥವಾ ಹುಷಾರಿಲ್ಲದೆ ಇರ್ಬೋದು. ಆ ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ ಇವರು ಸ್ಪೀಕರ್ ಅವರ ರೋಲ್ಸ್ನ ಪರ್ಫಾರ್ಮ್ ಮಾಡ್ಕೊಂಡಿರ್ತಾರೆ. ಸೊ ಅಕಸ್ಮಾತ್ ಏನಾದ್ರು ಸ್ಪೀಕರ್ ಅವರು ಅಸೆಂಬ್ಲಿಗೆ ಬಂದಿಲ್ಲ ಅಂತಂದರೆ, ಇಲ್ಲಿ ಲೋಕಸಭಕ್ಕೆ ಬಂದಿಲ್ಲ ಅಂತಂದರೆ ಆ ಟೈಮಲ್ಲೂ ಕೂಡ ಪ್ರಿಸೈಡಿಂಗ್ ಆಫೀಸರ್ ಯಾರಾಗಿರ್ತಾರೆ ಅಂತಂದರೆ ಪ್ರಿಸೈಡಿಂಗ್ ಆಫೀಸರು ಯಾರು ಪ್ರಿಸೈಡ್ ಆಗಿರ್ತಾರೆ ಅಂತಂದರೆ ಡೆಪ್ಯೂಟಿ ಸ್ಪೀಕರ್ ಅವರು ಇಲ್ಲದೆ ಇರೋ ಟೈಮಲ್ಲಿ. ಇನ್ನೊಂದೇನು ಅಂತಂದರೆ ಜಾಯಿಂಟ್ ಸಿಟ್ಟಿಂಗ್ ಬಗ್ಗೆ ನಾವು ನೋಡ್ಕೊಂಡಿದ್ವಲ್ಲ. ಸೊ ಜಾಯಿಂಟ್ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್. ಸೊ ಜಾಯಿಂಟ್ ಸಿಟ್ಟಿಂಗ್ ಅಂತಂದರೆ ಲೋಕಸಭಾ ರಾಜ್ಯಸಭಾ ಇಬ್ಬರೂ ಕೂಡ ಸೇರಿಸಿರ್ತಾರಲ್ಲ ಒಂದು ಕಡೆ, ಜಾಯಿಂಟ್ ಸಿಟ್ಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ, ಅದರಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಸ್ಪೀಕರ್ ಇರ್ತಾರೆ. ಸೊ ಈಗ ಜಾಯಿಂಟ್ ಸಿಟ್ಟಿಂಗ್ ಕರೆದಿದ್ದಾರೆ ಅಂತ ಅಂದ್ಕೊಳ್ಳೋಣ, ಬಟ್ ಸ್ಪೀಕರ್ ಅವರು ಇಲ್ಲ ಇಲ್ಲಿ. ಆ ಟೈಮಲ್ಲಿ ಚೇರ್ಮನ್ ಅವರು ಅಲ್ಲಿ ಪ್ರಿಸೈಡ್ ಆಗಲ್ಲ. ಸ್ಪೀಕರ್ ಅವರು ಇಲ್ಲ ಅಂತಂದರೆ ಡೆಪ್ಯೂಟಿ ಸ್ಪೀಕರ್ ಅವರೇ ಪ್ರಿಸೈಡ್ ಆಗಿರ್ತಾರೆ. ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಪ್ಯೂಟಿ ಸ್ಪೀಕರ್ ಅವರೇ ಅಲ್ಲಿ ಪ್ರಿಸೈಡ್ ಆಗಿರ್ತಾರೆ. ಮತ್ತು ಬೇರೆ ಪಾಯಿಂಟ್ಸ್ ಏನು ಅಂತಂದರೆ, ಇವ್ರು ನೋಡಿ, ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ಎಲೆಕ್ಟ್ ಮಾಡಿದ್ರೂ ಕೂಡ ಅವರು ಸ್ಪೀಕರ್ ಅವರು ಇಲ್ಲದೆ ಇರೋ ಟೈಮಲ್ಲಿ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಅಂತ ಇರೋವಂಥವ್ರು. ಸೊ ಈಗ ಸ್ಪೀಕರ್ ಅವರು ಇಲ್ಲ, ಆ ಟೈಮಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರು ಸ್ಪೀಕರಾಗಿ ಅವರ ಡ್ಯೂಟೀಸ್ನ ಪರ್ಫಾರ್ಮ್ ಮಾಡ್ತಾ ಇರೋಂಥ ಟೈಮಲ್ಲಿ ಅವ್ರಿಗೆ ಎಲ್ಲ ಪವರ್ಸು ಇರುತ್ತೆ. ಸ್ಪೀಕರಿಗೆ ಇರೋವಂಥ ಎಲ್ಲ ಪವರ್ಸು ಕೂಡ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಇರುತ್ತೆ. ಏನೇನು ಸ್ಪೀಕರ್ ಅವ್ರಿಗೆ ಪವರ್ ಇರುತ್ತೆ ಅಂತಂದರೆ, ಹೌಸಿನ ಕೋರಮ್ನ ಅವರು ಡಿಸೈಡ್ ಮಾಡ್ಕೊಳ್ಳೋವಂಥದ್ದು, ಅದಾದಮೇಲೆ ಹೌಸಲ್ಲಿ ಡೆಕೋರಮ್ನ ಮೇಂಟೈನ್ ಮಾಡುವಂಥದ್ದು, ಅದಾದಮೇಲೆ ಡಿಸ್ಕ್ವಾಲಿಫಿಕೇಷನ್ ರಿಲೇಟೆಡ್ ಆಗಿರ್ಬೋದು. ಅಂತಂದರೆ ಓವರ್ ಆಲ್ ಏನೇನು ಸ್ಪೀಕರ್ ಅವರಿಗೆ ಪವರ್ಸ್ ಇರುತ್ತಲ್ಲ, ಸ್ಪೀಕರ್ ಅವರು ಇಲ್ಲದೆ ಇರೋ ಟೈಮಲ್ಲಿ ಆ ಪವರ್ಸ್ ಬಂದ್ಬಿಟ್ಟು ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಇರುತ್ತೆ.
ಅದ್ರ ಜೊತೆಗೆ ಇನ್ನೊಂದೇನು ನಾವು ನೋಡ್ಕೋಬೇಕು ಅಂತಂದರೆ ಡೆಪ್ಯೂಟಿ ಸ್ಪೀಕರ್ ಅವರು ಸ್ಪೀಕರ್ ಅವ್ರಿಗೆ ಏನು ಸಬಾರ್ಡಿನೇಟ್ ಆಗಿ ಏನು ಕೆಲಸ ಮಾಡ್ತಾರಲ್ಲ ಅವರು ಡೈರೆಕ್ಟಾಗಿ ಹೌಸ್ಗೇನೆ ರೆಸ್ಪಾನ್ಸಿಬಲ್ ಇರ್ತಾರೆ. ಇದು ಡೆಪ್ಯೂಟಿ ಸ್ಪೀಕರ್ ಈಸ್ ರೆಸ್ಪಾನ್ಸಿಬಲ್ ಟು ಅಂತ ಹೇಳ್ಬಿಟ್ಟು ಕೇಳ್ತಾರೆ ನಮಗೆ. ರೆಸ್ಪಾನ್ಸಿಬಲ್ ಟು ಸ್ಪೀಕರ್ ಅಲ್ಲ, ಇದು ಬಂದ್ಬಿಟ್ಟು ಹೌಸ್ ಆಗುತ್ತೆ. ಹೌಸ್ ಅಂತಂದರೆ ಹೌಸ್ ಯಾವುದಿದ್ರಲ್ಲಿ ಲೋಕಸಭಾ. ಡೆಪ್ಯೂಟಿ ಸ್ಪೀಕರ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಇನ್ನೊಂದು ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗುವಂಥ ಪಾಯಿಂಟ್ ಏನು ಅಂತಂದರೆ ಯಾವಾಗಾದರೂ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಯಾವುದಾದ್ರೂ ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಇದೆ ಯಾವುದೋ ಒಂದು. ಸೊ ಪಾರ್ಲಿಮೆಂಟ್ರಿ ಕಮಿಟೀಸ್ ತುಂಬ ಜಾಸ್ತಿ ಇದ್ದಾವೆ, ಬೇರೆ ಬೇರೆ ಇದ್ದಾವೆ, ಅವನ್ನು ಕೂಡ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಪಾರ್ಲಿಮೆಂಟ್ರಿ ಕಮಿಟೀಸ್ ಅಲ್ಲಿ ಏನಾದರೂ ಅಪಾಯಿಂಟ್ ಮಾಡಿದ್ರೆ, ಜಸ್ಟ್ ಅಪಾಯಿಂಟ್ ಮಾಡಿದ್ರೆ, ಈಗ ಎಕ್ಸಾಂಪಲ್ ಯಾವುದೋ ಒಂದು ಕಮಿಟಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಎಥಿಕ್ಸ್ ಕಮಿಟಿ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಎಥಿಕ್ಸ್ ಕಮಿಟಿಗೆ ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಯಾರು ಅಪಾಯಿಂಟ್ ಮಾಡ್ತಾರೆ? ಸ್ಪೀಕರ್ ಅಪಾಯಿಂಟ್ ಮಾಡ್ತಾರೆ. ಆ ಟೈಮಲ್ಲಿ ಅವರು ಆಟೋಮ್ಯಾಟಿಕ್ಕಾಗಿ ಆ ಕಮಿಟಿ ಚೇರ್ಮನ್ ಆಗಿಬಿಡ್ತಾರೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದೊಂದು ಸ್ಪೆಷಲ್ ಪ್ರಿವಿಲೇಜ್ ಅವ್ರಿಗೆ, ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಇರುವಂಥದ್ದು. ಅವರು ಯಾವುದೇ ಕಮಿಟಿಗೆ ಅಪಾಯಿಂಟ್ ಆದರೆ ಆ ಕಮಿಟಿಯಲ್ಲಿ ಆಟೋಮೆಟಿಕ್ಕಾಗಿ ಅವರು ಚೇರ್ಮನ್ ಆಗೋಗ್ಬಿಡ್ತಾರೆ. ಇದೊಂದು ಸ್ಪೆಷಲ್ ಪಾಯಿಂಟು, ಇದನ್ನು ನೋಟ್ ಮಾಡ್ಕೊಂಡಿರಿ. ಅದರ ಜೊತೆಗೆ ಇವರು ಕೂಡ ಅಕಸ್ಮಾತ್ ಏನಾದ್ರು ಡೆಪ್ಯೂಟಿ ಸ್ಪೀಕರ್ ಅವರು ಪ್ರಿಸೈಡಿಂಗ್ ಆಫೀಸರ್ ಅಂತ ಏನಾದರೂ ಆಗಿದ್ದಿದ್ರೆ ಆ ಟೈಮಲ್ಲಿ ಇವರು ಕೂಡ ಏನು ಫಸ್ಟ್ ಟೈಮು ವೋಟ್ ಮಾಡೋ ಥರ ಇಲ್ಲ. ಯಾಕಂತಂದರೆ ಕಂಪ್ಲೀಟ್ ಸ್ಪೀಕರ್ ಥರನೇ ಅವರು ಬಿಹೇವ್ ಮಾಡ್ಕೋಬೇಕಾಗತ್ತೆ. ಇವರು ಬಂದ್ಬಿಟ್ಟು ಕಾಸ್ಟಿಂಗ್ ವೋಟೇ ಕೊಡಬೇಕಾಗತ್ತೆ. ಸ್ಪೀಕರ್ ರೋಲು ಪರ್ಫಾರ್ಮ್ ಮಾಡ್ತಾ ಇರೋ ಟೈಮಲ್ಲಿ ಕಾಸ್ಟಿಂಗ್ ವೋಟೇ ಇವರು ಕೊಡಬೇಕಾಗತ್ತೆ. ನಾರ್ಮಲಾಗಿ ಸ್ಪೀಕರ್ ಅವರು ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಸ್ಪೀಕರ್ ಅವರು ಇದ್ದಾರೆ, ಮಿಕ್ಕಿದ್ದು ಹೌಸು ಕೂಡ ನಡೀತಾ ಇದೆ. ಈ ಹೌಸು ನಡೀತಾ ಇರೋದ್ರಲ್ಲಿ ಪ್ರೈಮ್ ಮಿನಿಸ್ಟರು, ಬೇರೆ ಮಿನಿಸ್ಟರ್ಸ್ ಇದ್ದಾರೆ, ಅದರಲ್ಲೇ ಡೆಪ್ಯೂಟಿ ಸ್ಪೀಕರ್ ಅವರು ಇದ್ದಾರೆ. ನಾರ್ಮಲಾಗಿ ನಡೀತಾ ಇರುವಂಥ ಟೈಮಲ್ಲಿ ಹೌಸು ಇವರು ಅದರಲ್ಲಿ ವೋಟ್ ಮಾಡ್ತಾ ಇರ್ತಾರೆ. ಬಟ್ ಇವಾಗ ಸ್ಪೀಕರ್ ಇಲ್ಲ, ಸ್ಪೀಕರ್ ಬದಲು ಡೆಪ್ಯೂಟಿ ಸ್ಪೀಕರ್ ಅವರು ಪ್ರಿಸೈಡ್ ಆಗಿದ್ದಾರೆ ಆಫೀಸಲ್ಲಿ ಅಂತಂದರೆ ಅವರು ಫಸ್ಟ್ ಟೈಮು ವೋಟ್ ಮಾಡ್ಕೊಳಕ್ಕಾಗಲ್ಲ. ಅವ್ರು ಬರೀ ಕಾಸ್ಟಿಂಗ್ ವೋಟ್ ಅಷ್ಟೇ ಮಾಡ್ಕೋಬೋದು. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಜೊತೆಗೆ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ರೆಗ್ಯುಲರಾಗಿ ಸ್ಯಾಲರಿ ಮತ್ತು ಅಲೌನ್ಸಸ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ಸ್ಯಾಲರಿ ಮತ್ತು ಅಲೌನ್ಸಸ್ನೆಲ್ಲ ಕೊಡ್ತಾ ಇರ್ತಾರೆ. ಇದು ಬಂದ್ಬಿಟ್ಟು ಫಿಕ್ಸ್ ಮಾಡಿರುತ್ತೆ. ಯಾರು ಫಿಕ್ಸ್ ಮಾಡಿರ್ತಾರೆ ಇದನ್ನು ಅಂತಂದರೆ ಪಾರ್ಲಿಮೆಂಟ್ ಫಿಕ್ಸ್ ಮಾಡಿರುತ್ತೆ. ಇದನ್ನು ಪಾರ್ಲಿಮೆಂಟ್ ಫಿಕ್ಸ್ ಮಾಡಿರ್ತಾರೆ. ಎಲ್ಲಿಂದ ಈ ಅಮೌಂಟ್ನ ಕೊಡ್ತಾರೆ ಅಂತಂದರೆ ಇದನ್ನು ನೋಡಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ, CFI ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ಕೊಟ್ಟಿರ್ತಾರೆ. ಅಂತಂದರೆ ಇವ್ರಿಗೆ ಸೆಕ್ಯೂರ್ ಆಗಿರುತ್ತೆ, ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನೊಂದು ಏನಾಗಿತ್ತು ಅಂತಂದರೆ 10th ಲೋಕಸಭಾ, ಇವಾಗಿರುವಂಥದ್ದು ಯಾವುದು ನಮಗೆ 17th. ಸೊ ನಮಗೆ 10th ಲೋಕಸಭಾ ಇರೋವರೆಗೂ ಕೂಡ ಏನು ಮಾಡ್ಕೊತಾ ಇದ್ರು, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ರೂಲಿಂಗ್ ಪಾರ್ಟಿಯಿಂದನೇ ಇವ್ರನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ರು. ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ರೂಲಿಂಗ್ ಪಾರ್ಟಿಯಿಂದನೇ ಇವ್ರನ್ನ ಅಪಾಯಿಂಟ್ ಅಥವಾ ಎಲೆಕ್ಟು ಮಾಡ್ಕೊತಾ ಇದ್ರು. ಇದರ ರಿಲೇಟೆಡು ಪ್ರೀವಿಯಸ್ ವೀಡಿಯೋಲಿ ಒಬ್ಬರು ಕ್ವೆಶನು ಕೂಡ ಕೇಳಿದರು, ಕಮೆಂಟ್ ಸೆಕ್ಷನಲ್ಲಿ ಅವ್ರಿಗೆ ಆನ್ಸರು ಕೂಡ ಮಾಡ್ಕೊಂಡಿದ್ದೆ. ಸೊ 10th ಲೋಕಸಭಾವರೆಗೂ ಸ್ಪೀಕರ್ ಅವ್ರನ್ನ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ರೂಲಿಂಗ್ ಪಾರ್ಟಿ, ಇವಾಗ ಎಕ್ಸ್ ಪಾರ್ಟಿಗೆ ಜಾಸ್ತಿ ಮೆಜಾರಿಟಿ ಇದೆ ಅಂತಂದರೆ ಸ್ಪೀಕರ್ ಅವರು ಕೂಡ ಎಕ್ಸಿಂದನೇ ಆಗಿರ್ತಾರೆ, ಡೆಪ್ಯೂಟಿ ಸ್ಪೀಕರ್ ಅವರು ಕೂಡ ಎಕ್ಸಿಂದನೇ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ರು. ಬಟ್ 11th ಲೋಕಸಭಾ ಆದಮೇಲೆ 11th ಲೋಕಸಭೆಯಿಂದ ಈ ಕನ್ವೆನ್ಷನು ಬೇರೆ ಥರ ಚೇಂಜ್ ಆಗೋಯಿತು. ಸೊ ಇದರಲ್ಲಿ ಕನ್ಸೆನ್ಸಸ್ ಮಾಡಿಕೊಂಡ್ರು ಅಂತಂದರೆ ಒಪ್ಪಂದ ಮಾಡಿಕೊಂಡ್ರು. ಏನು ಮಾಡಿಕೊಂಡ್ರು ಅಂತಂದರೆ ಸ್ಪೀಕರ್ ಅವರು ಏನು ಎಲೆಕ್ಟ್ ಆಗಿರ್ತಾರೆ, ಸ್ಪೀಕರ್ ಅವ್ರು ಬಂದ್ಬಿಟ್ಟು ರೂಲಿಂಗ್ ಪಾರ್ಟಿಯಿಂದ ಬಂದಿರ್ತಾರೆ. ಸ್ಪೀಕರ್ ವಿಲ್ ಬಿ ಫ್ರಮ್ ರೂಲಿಂಗ್ ಪಾರ್ಟಿ. ಸೊ ಸ್ಪೀಕರ್ ಅವರು ರೂಲಿಂಗ್ ಪಾರ್ಟಿಯಿಂದ ಬಂದಿರೋದ್ರಿಂದ ಡೆಪ್ಯೂಟಿ ಸ್ಪೀಕರ್ ಅವರು ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಇವರು ಆಪೋಸಿಷನ್ ಪಾರ್ಟಿಯಿಂದ ಬಂದಿರ್ತಾರೆ. ಇದನ್ನು ಮೇನ್ ಆಪೋಸಿಷನ್ ಪಾರ್ಟಿ ಅಂತಂದರೆ 10% ಆಫ್ ವೋಟ್ಸ್ ಅಂತ ಏನು ಪಡೆದಿರಬೇಕಲ್ವ, ಸೊ ಅವ್ರನ್ನ ಮೇನ್ ಆಪೋಸಿಷನ್ ಪಾರ್ಟಿ ಅಂತ ಕರಿತೀವಿ. ಸೊ ಮೇನ್ ಆಪೋಸಿಷನ್ ಪಾರ್ಟಿ ಅವರು ಬಂದಿರೋದ್ರಿಂದ ಸೊ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿರಬೇಕು ಅಂತ. ಸೊ ಈ ಪಾಯಿಂಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟು, ಒಂದ್ಸರಿ ನೋಡ್ಕೊಂಡಿರಿ ಇದನ್ನು. ನೆಕ್ಸ್ಟು ಪ್ರಿಲಿಮ್ಸ್ಗೋಸ್ಕರ ಒಂದು ನೋಟು. ಈಗ ಸ್ಪೀಕರಾಗಿ ಅಪಾಯಿಂಟ್ ಆಗಿದ್ದಾರೆ, ಸ್ಪೀಕರಾಗಿ ಎಲೆಕ್ಟ್ ಆಗಿದ್ದಾರೆ ಅಥವಾ ಡೆಪ್ಯೂಟಿ ಸ್ಪೀಕರಾಗಿ ಎಲೆಕ್ಟ್ ಆಗಿದ್ದಾರೆ. ಸೊ ಇವರು ಯಾವುದೇ ಥರದ್ದು ಓತು ಅಥವಾ ಅಫರ್ಮೇಷನ್ ತಗೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ. ಇದು ತುಂಬ ಇಂಪಾರ್ಟೆಂಟು. ಯಾಕೆಂತಂದರೆ ಫಸ್ಟು ಸ್ಪೀಕರ್ ಆಗಬೇಕಂದ್ರೆ ಏನು, ಸ್ಪೀಕರ್ ಆಗಬೇಕು ಅಂತಂದರೆ ಫಸ್ಟು ಲೋಕಸಭಾದಲ್ಲಿ ಮೆಂಬರ್ ಆಗಬೇಕು. ಡೆಪ್ಯೂಟಿ ಸ್ಪೀಕರ್ ಆಗಬೇಕಂತಂದರೆ ಅದರಲ್ಲೂ ಕೂಡ ಲೋಕಸಭಾದಲ್ಲಿ ಮೆಂಬರ್ ಆಗಬೇಕು. ಸೊ ಲೋಕಸಭಾದಲ್ಲಿ ಮೆಂಬರ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಫಸ್ಟು ಮೆಂಬರ್ಶಿಪ್ಪಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಓತು ತೊಗೋಬೇಕಾಗತ್ತೆ. ಸೊ ಓತು ತೊಗೋಬೇಕಾಗತ್ತೆ. ಎಲೆಕ್ಷನ್ ಕಮಿಷನರು ಯಾರನ್ನ ಎಲೆಕ್ಟ್ ಮಾಡ್ಕೊಂಡಿರ್ತಾರೆ, ಯಾರನ್ನ ಅಪಾಯಿಂಟ್ ಮಾಡಿರ್ತಾರೆ ಅವ್ರ ಮುಂದೆ ಓತು ತೊಗೋಬೇಕಾಗತ್ತೆ. ಅದಾದಮೇಲೆ ನಾಮಿನೇಷನ್ ಎಲ್ಲ ಫೈಲ್ ಆದಮೇಲೆ
ಎಲೆಕ್ಷನ್ ಆಗುತ್ತೆ, ಎಲೆಕ್ಷನ್ ಆದಮೇಲೆ ಎಲೆಕ್ಟ್ ಆಗಿರ್ತಾರೆ, ಎಲೆಕ್ಟ್ ಆದಮೇಲೆ ಬೇರೆ ಓತು ತೊಗೋಬೇಕಾಗತ್ತೆ. ಸೊ ಈ ಥರ 2 ಅವ್ರು ಓತು ಮುಂಚೆಯಿಂದನೇ ತೊಗೊಂಡಿರೋದ್ರಿಂದ ಸ್ಪೀಕರ್ ಆಗಿರಲಿ ಡೆಪ್ಯೂಟಿ ಸ್ಪೀಕರ್ ಆಗಿರಲಿ ಅವರು ಯಾವುದೇ ಥರದ್ದು ಸಪ್ರೇಟಾಗಿ ಒಂದು ಓತು ಅಥವಾ ಅಫರ್ಮೇಷನ್ ತೊಗೊಳ್ಳೋಂಥದ್ದು ಅವಶ್ಯಕತೆ ಇರಲ್ಲ. ಇದು ಕಾನ್ಸೆಪ್ಟು ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನೋ ಕಾನ್ಸೆಪ್ಟು ಎಲ್ಲಿಂದ ಬಂತು ಅಂತಂದರೆ 1921ನಲ್ಲಿ. ಸೊ 1921ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ನೀವು ನೋಡ್ಕೊಂಡಿದ್ದೀರಾ ಇದನ್ನು. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಇದನ್ನು ಏನಂತ ಕರಿತೀವಿ, ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್. ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ನಾವೇನು ಕರಿತೀವಲ್ಲ, ಅದ್ರ ಒಳಗಡೆಯಿಂದ 1921ನಿಂದ ನಮಗೆ ಬಂದಿರೋವಂಥದ್ದೇ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನೋ ಆಫೀಸು. ಬಟ್ ಏನಿತ್ತು ಅಂತಂದರೆ ಆ ಟೈಮಲ್ಲಿ ಸ್ಪೀಕರ್ ಯಾರಿದ್ರಲ್ಲ, ಸ್ಪೀಕರ್ನ ಆ ಟೈಮಲ್ಲಿ ಪ್ರೆಸಿಡೆಂಟ್ ಅಂತ ಕರಿತಾಯಿದ್ರು, ಮತ್ತು ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ಅಲ್ಲಿ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಕರಿತಾಯಿದ್ರು ಮುಂಚೆ. ಸೊ ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು, ಸ್ಪೀಕರ್ ಅವ್ರನ್ನ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಇದು 1921ಇಂದ ಹಿಡಿದ್ಬಿಟ್ಟು 1947ವರೆಗೂ ಕೂಡ ಇದೇ ಥರ ನಡೀತಾ ಬಂತು. 1947ನಲ್ಲಿ ಸ್ಪೀಕರ್ ಅವ್ರನ್ನ ಪ್ರೆಸಿಡೆಂಟ್ ಅಂತ ಇದ್ದರು, ಡೆಪ್ಯೂಟಿ ಸ್ಪೀಕರ್ ಅವ್ರನ್ನ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಹಾಗಿದ್ರೆ 1921ಕಿಂತ ಮುಂಚೆ ಏನು ಸ್ಪೀಕರ್ ಆಫೀಸ್ ಇರಲಿಲ್ವಾ? ಸೊ 1921ಕಿಂತ ಮುಂಚೆನೂ ಸ್ಪೀಕರ್ ಆಫೀಸ್ ಇತ್ತು. ಆ ಟೈಮ್ ಯಾವ ಥರ ಇತ್ತು ಅಂತಂದರೆ ಗವರ್ನರ್ ಜನರಲ್, ನಾವು ಹಿಸ್ಟ್ರಿಯಲ್ಲಿ ಓದ್ಕೊಂಡಿರ್ತೀವಿ ನೋಡಿ, ಗವರ್ನರ್ ಜನರಲ್ ಇದ್ರಲ್ಲ, ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಯಾರು ಇರ್ತಾಯಿದ್ರು ಅವರೇ ಏನು ಮಾಡ್ತಿದ್ರು ಅಂತಂದರೆ ಈ ಮೀಟಿಂಗ್ಸ್ಗಳ ಮೇಲೆ ಅವರು ಪ್ರಿಸೈಡ್ ಮಾಡ್ಕೊತಾಯಿದ್ರು. ಆ ಟೈಮಲ್ಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಸೊ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಸೊ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಲ್ಲಿ ಆ ಟೈಮಲ್ಲಿ ಆ್ಯಕ್ಟ್ಸ್ಗಳನ್ನ ತೊಗೊಂಬಂದ್ಬಿಟ್ಟು 1892 ಆ್ಯಕ್ಟು, ಆ ಟೈಮಲ್ಲಿ ಆ್ಯಕ್ಟ್ಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಏನು ಮಾಡ್ತಾಯಿದ್ರು ಅಂತಂದರೆ ನಂಬರ್ ಆಫ್ ಇಂಡಿಯನ್ಸು ಇದರಲ್ಲಿ ಜಾಸ್ತಿ ಮಾಡಿಸ್ತಾಯಿದ್ರು. ನಂಬರ್ ಆಫ್ ಇಂಡಿಯನ್ಸು ಕಾಂಟ್ರಿಬ್ಯೂಷನ್ ಇದರಲ್ಲಿ, ಮೆಂಬರ್ಶಿಪ್ ಇದರಲ್ಲಿ, ಅಥವಾ ಪವರ್ ಟು ಆಸ್ ದ ಕ್ವೆಶನ್ ಅವನ್ನೆಲ್ಲದು ಜಾಸ್ತಿ ಮಾಡ್ತಾಯಿದ್ರು. ಸೊ ಮಾಡ್ರೇಟ್ಸು ಎಕ್ಸ್ಟ್ರೀಮಿಸ್ಟ್ಸ್ ಅವ್ರ ಬಗ್ಗೆ ನಾವು ನೋಡ್ಕೊಂಡಿದ್ದೀವಲ್ಲ, ಆ ಟೈಮಲ್ಲಿ ಮಾಡ್ರೇಟ್ಸ್ ಅವ್ರದ್ದು ಅದನ್ನೇ ಟ್ರೈ ಮಾಡ್ಕೊತಾಯಿದ್ರು, ಮೆಂಬರ್ ಆಫ್ ಇಂಡಿಯನ್ಸ್ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲು ಜಾಸ್ತಿ ಮಾಡ್ಕೋಬೇಕು ಅಂತ. ಸೊ ಆ ಟೈಮಲ್ಲಿ ಸ್ಪೀಕರ್ ರೋಲ್ ಪರ್ಫಾರ್ಮ್ ಯಾರು ಮಾಡ್ತಾಯಿದ್ರು, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ. ಸೊ ಏನು ಮಾಡಿದ್ರು ಅಂತಂದರೆ 1921ನಲ್ಲಿ ಇದನ್ನು ಫ್ರೆಡ್ರಿಕ್ ವೈಟ್, ಇದನ್ನು ಪಾಯಿಂಟ್ ನೋಟ್ ಮಾಡ್ಕೊಂಡ್ಬಿಟ್ಟಿರಿ, ಯಾರು ಅಂತಂದರೆ ಫ್ರೆಡ್ರಿಕ್ ವೈಟ್ ಮತ್ತು ಸಚ್ಚಿದಾನಂದ್ ಸಿನ್ಹಾ ತುಂಬ ಇಂಪಾರ್ಟೆಂಟ್, ಇದು ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ ನಮಗೆ. ಸೊ ಫ್ರೆಡ್ರಿಕ್ ವೈಟ್ ಮತ್ತು ಸಚ್ಚಿದಾನಂದ್ ಸಿನ್ಹಾ ಇವ್ರನ್ನ ಏನು ಮಾಡಿದ್ರು ಅಂತಂದರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇವ್ರನ್ನ ಅಪಾಯಿಂಟ್ ಮಾಡಿದ್ರು. ಫಸ್ಟ್ ಸ್ಪೀಕರು ಮತ್ತು ಫಸ್ಟು ಡೆಪ್ಯೂಟಿ ಸ್ಪೀಕರ್ ಅಂತ ಹೇಳ್ಬಿಟ್ಟು ಇವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರು. ಅದಾದಮೇಲೆ 1925ಯಲ್ಲಿ ವಿಠಲ್ ಭಾಯ್ ಪಟೇಲ್ ಇವರು ಫಸ್ಟ್ ಇಂಡಿಯನ್ನು ಟು ಬಿ ಎಲೆಕ್ಟೆಡ್ ಆ್ಯಸ್ ಸ್ಪೀಕರ್. ಫಸ್ಟ್ ಇಂಡಿಯನ್ ಸ್ಪೀಕರ್ ಯಾರು? ಫಸ್ಟ್ ಇಂಡಿಯನ್ ಟು ಬಿ ಸ್ಪೀಕರ್ ನೋಡಿ, ಫಸ್ಟ್ ಇಂಡಿಯನ್ ಟು ಬಿ ಸ್ಪೀಕರ್ ಬಂದ್ಬಿಟ್ಟು ಸಚ್ಚಿದಾನಂದ್ ಸಿನ್ಹಾ ಅಲ್ಲ. ಯಾಕೆಂತಂದರೆ ಸಚ್ಚಿದಾನಂದ್ ಸಿನ್ಹಾ ಅವರು ಬಂದ್ಬಿಟ್ಟು ಫಸ್ಟು ಇಂಡಿಯನ್ ಟು ಬಿ ಡೆಪ್ಯೂಟಿ ಸ್ಪೀಕರ್ ಅಂತ ಹೇಳ್ಬಿಟ್ಟು ಆಗಿರ್ತಾರೆ. ಫಸ್ಟ್ ಇಂಡಿಯನ್ ಟು ಬಿ ಸ್ಪೀಕರ್ ಯಾರಾದರು ಅಂತಂದರೆ ನಮಗೆ ವಿಠಲ್ ಭಾಯ್ ಪಟೇಲ್. ಯಾವಾಗಾದರೂ 1925ಲ್ಲಿ. ಇದನ್ನು ಸಪ್ರೇಟಾಗಿ ನೋಟ್ ಮಾಡ್ಕೊಂಬಿಟ್ಟಿರಿ. ಇವರು ಫಸ್ಟ್ ಸ್ಪೀಕರ್ ಆದರು ಟು ಬಿ ಇನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅದಾದಮೇಲೆ ನಮಗೆ 1919 ಆದಮೇಲೆ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಬಂತು. ಸೊ ಇದೇನು ಮಾಡ್ತು ಅಂತಂದರೆ ಹೆಸರನ್ನ ಚೇಂಜ್ ಮಾಡ್ತು. 1935ಲ್ಲಿ ಬಂದಿರೋಂಥ ಆ್ಯಕ್ಟು ಇದು ಹೆಸರುಗಳನ್ನ ಚೇಂಜ್ ಮಾಡ್ತು. ಏನು ಚೇಂಜ್ ಮಾಡ್ತು ಅಂತಂದರೆ ಪ್ರೆಸಿಡೆಂಟು ಮತ್ತು ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಇರೋದ್ರಿಂದ ಇದನ್ನು ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಹೇಳ್ಬಿಟ್ಟು ಹೆಸರನ್ನ ಚೇಂಜ್ ಮಾಡ್ಕೊತು. ಬಟ್ ಅದು ಹಳೆ ನಾಮೆನ್ಕ್ಲೇಚರ್ ಏನಿತ್ತಲ್ಲ, ಹಳೆ ಹೆಸರುಗಳೆಲ್ಲ ಏನಿತ್ತಲ್ಲ ಪ್ರೆಸಿಡೆಂಟು ಮತ್ತು ಡೆಪ್ಯೂಟಿ ಪ್ರೆಸಿಡೆಂಟು, ಅದು 1947ವರೆಗೂ ಕೂಡ ಕಂಟಿನ್ಯೂ ಆಗೋಯಿತು. ಸೊ 1935 ಆ್ಯಕ್ಟು ಯಾಕಂತಂದರೆ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ. ಆದರೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ವಿಠಲ್ ಭಾಯ್ ಪಟೇಲ್ ಇವರು ಸ್ಪೀಕರ್ ಆದಾಗ, ಅದು ಪ್ರೆಸಿಡೆಂಟ್ ರೋಲ್ ಇತ್ತಲ್ಲ, ಸೊ ಅವರು ಸ್ಪೀಕರ್ ಆದಾಗ 1925ಲ್ಲಿ ಅವಾಗ ಅದನ್ನು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಲೇ ಕರಿತಾ ಇದ್ವಿ. ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಲೇ ಅದನ್ನು ಕರಿತಾ ಇದ್ವಿ. ಈ ಹೆಸರು ಚೇಂಜ್ ಆಗಿ ಲೋಕಸಭಾ ಅಥವಾ ಹೌಸ್ ಆಫ್ ಪೀಪಲ್ಲು ಆ ಥರ ಆಗಿರುವಂಥದ್ದು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಆಗೋಯಿತು. ಸೊ ಆ ಟೈಮಲ್ಲಿ GV ಮಾವಳಂಕರು, ಅದಾದಮೇಲೆ A ಅಯ್ಯಂಗಾರು ಇವರು ಫಸ್ಟ್ ಸ್ಪೀಕರ್ ಮತ್ತು ಫಸ್ಟ್ ಡೆಪ್ಯೂಟಿ ಸ್ಪೀಕರ್ ಆಗಿದ್ದು ಲೋಕಸಭಾದ. ಸೊ ಫಸ್ಟ್ ಲೋಕಸಭಾ ಆದಾಗ ಇದರಲ್ಲಿ ಬಂದ್ಬಿಟ್ಟು GV ಮಾವಳಂಕರು,
ಅದಾದಮೇಲೆ GVM ಅಂತ ಬರ್ತಿರ್ತೀನಿ. ಸೊ ಇದು ಲಕ್ಷ್ಮೀಕಾಂತ್ ಬುಕ್ಕಿಂದನೇ ಮಾಡ್ತಾ ಇರೋದ್ರಿಂದ ಅದರಿಂದನೇ ಇದೆ ಇದು. ಸೊ ಅದನ್ನು ನೀವು ಒಂದು ಸರಿ ರಿವಿಷನ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ, ಅಥವಾ ಇದನ್ನೇ ನೋಡಿಕೊಂಡು ನೀವು ನೆನ್ಪಿಟ್ಕೊಂಡು ನೋಟ್ಸ್ ಮಾಡಿಕೊಂಡ್ರೂ ಕೂಡ ಇದು ಆಗ್ತಾ ಇರುತ್ತೆ. ಸೊ GV ಮಾವಳಂಕರು ಮತ್ತು ಅನಂತಶಯನಂ ಅಯ್ಯಂಗಾರ್. ಸೊ ಇವರೇನಾದರು ಅಂತಂದರೆ ಫಸ್ಟು ಸ್ಪೀಕರ್ ಆದರು ಲೋಕಸಭಾದು, ಫಸ್ಟು ಸ್ಪೀಕರ್ ಆದರು ಮತ್ತು ಫಸ್ಟು ಇವರು ಡೆಪ್ಯೂಟಿ ಸ್ಪೀಕರ್ ಆದರು. ಅದ್ರ ಜೊತೆಗೆ GV ಮಾವಳಂಕರ್ ಅವರು ಏನಿದ್ರಲ್ಲ, ಇವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ಮಾಡ್ಕೊಂಡಿದ್ರಲ್ಲ, ಲೆಜಿಸ್ಲೇಟಿವ್ ಅಂತಂದರೆ ಒಂದು ಅಸೆಂಬ್ಲಿ ಆಗೋವರೆಗೂ ಕೂಡ ಇರಬೇಕಾಗಿರುವಂಥ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದಾದಮೇಲೆ ಪ್ರಾವಿಷನಲ್ ಪಾರ್ಲಿಮೆಂಟ್ ಅಂತ ಏನು ಮಾಡ್ಕೊಂಡ್ರು ಅಂತಂದರೆ ಟೆಂಪ್ರರಿ ಪಾರ್ಲಿಮೆಂಟ್ ಅಂತ ಏನು ಮಾಡ್ಕೊಂಡಿದ್ರು, ಅದರಲ್ಲೂ ಕೂಡ ಇವರು ಮೆಂಬರ್ ಆಗಿದ್ದರು. GV ಮಾವಳಂಕರ್ ಹೆಲ್ಡ್ ದ ಪೋಸ್ಟ್ ಆಫ್ ಸ್ಪೀಕರ್ ಇನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲೂ ಕೂಡ ಸ್ಪೀಕರು GV ಮಾವಳಂಕರ್ ಅವರೇ ಇದ್ದರು. ಅದಾದಮೇಲೆ ಪ್ರಾವಿಷನಲ್ ಪಾರ್ಲಿಮೆಂಟ್ ಅಂತ ಏನೈತಲ್ಲ, ಸೊ ಅದರಲ್ಲೂ ಕೂಡ ಅವರೇ ಇದ್ದರು. ಅದಾದಮೇಲೆ ಹೆಲ್ಡ್ ದ ಪೋಸ್ಟ್ ಆಫ್ ಸ್ಪೀಕರ್ ಆಫ್ ಲೋಕಸಭಾ ಕಂಟಿನ್ಯೂಸ್ಲಿ ಫಾರ್ 1 decade. 1946ಇಂದ 1956ವರೆಗೂ ಕೂಡ GV ಮಾವಳಂಕರ್ ಅವರು ಸ್ಪೀಕರ್ ಆಗಿ ಅವರ ಡ್ಯೂಟೀಸ್ನ ಪರ್ಫಾರ್ಮ್ ಮಾಡ್ಕೊಂಡಿದ್ರು. ಸೊ 10 yearsವರೆಗೂ ಅವರೇ ಸ್ಪೀಕರ್ ಆಗಿ ಇರ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಂಡಿದ್ದೀವಿ. ಸೊ ಕಂಪ್ಲೀಟಾಗಿ ನಾವು ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾನ ನಾವು ಕಂಪ್ಲೀಟಾಗಿ ನೋಡ್ಕೊಂಡಿದ್ದೀವಿ. ಇದು ಪಾರ್ಟ್ ಆಫ್ ದ ಪಾರ್ಲಿಮೆಂಟು. ನೆಕ್ಸ್ಟ್ ಏನಾದರೂ ಸಪ್ರೇಟಾಗಿ ಬಂದಾಗ ಅವ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ನಾವೇನಾದ್ರು ಡಿಸ್ಕಸ್ ಮಾಡ್ಕೋಬೇಕು ಅಂತಂದರೆ ಅವಾಗ ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ. ಸೊ ನೀವು ಇಲ್ಲಿವರೆಗೂ ನೋಡ್ಕೊಂಡಿದ್ದೀರಾ ವಿಡಿಯೋ ಅಂತಂದರೆ ನೀವು ಫುಲ್ ನೋಡಿದ್ದೀರಾ ಅಂತಾಗುತ್ತೆ. ಅದಕ್ಕೆ ನೀವು #ಅಯ್ಯಂಗಾರ್ ಅಂತ ಟೈಪ್ ಮಾಡಿರಿ ಕಮೆಂಟ್ ಸೆಕ್ಷನಲ್ಲಿ, ಅಂತಂದರೆ ನೀವು ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ. ಜೊತೆಗೆ ಬೇರೆಯವರು ಯಾರು ಇಲ್ಲಿ ಕಂಪ್ಲೀಟಾಗಿ ವೀಡಿಯೋ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತಾಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.